ದೇಶದ ಅತ್ಯುನ್ನತವಾದಂತಹ ಜಾಗ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ನಲ್ಲಿ ನಿಂತು ಅಮಿತ್ ಶಾ ರವರು ಅಂಬೇಡ್ಕರ್ 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 ಅಂತ ನೀವು ಹೇಳೋ ಬದಲು ದೇವ್ರನ್ನ ಸ್ಮರಣೆ ಮಾಡಿದ್ರೆ 7 ಜನ್ಮಕ್ಕೆ ನೀವು ಇದಕ್ಕೆ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳಿ ಇವರು ಬಂದಿದಾರ ಅಂತ ನಂದೊಂದು ದೊಡ್ಡ ಪ್ರಶ್ನೆ. ಈ ಬಿಜೆಪಿ ಅವರೆಲ್ಲ ಏನಾದ್ರು ಸ್ವರ್ಗಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ರೆ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಬೋದು. ನೀವು ಈ ತರ ತಪ್ಪು ಅಭಿಪ್ರಾಯಗಳು, ಹುಚ್ಚುಚ್ಚು ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥದ್ದು, ನಾನು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದು ಆರ್ ಧರ್ಮಸೇನಾ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ರಾಜ್ಯ ಕೆಪಿಸಿಸಿ ಎಸ್ಸಿ ಘಟಕದ ಅಧ್ಯಕ್ಷನಾಗಿ ಈ ಒಂದು ಪ್ರಶ್ನೆನ ನಿಮ್ಮನ್ನ ಮಾಡಕ್ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಗಗಳಿಗೆ ಹೋಗೋದು ನಿಮ್ಮೊಬ್ಬರಿಗೆ ಗೊತ್ತಿರೋದು. ಅಂಬೇಡ್ಕರ್ ಅವರು ನಮಗೆ ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ದಾರಿನಲ್ಲಿ ಜೀವನವನ್ನ ಸಾರ್ಥಕತೆ ಮಾಡ್ಕೋಬೇಕು, ದುಶ್ಚಟಗಳು ದುರಭ್ಯಾಸಗಳಿಂದ ದೂರ ಇದ್ದು ನಿಮ್ಮ ಜೀವನವನ್ನ ಸಂಪೂರ್ಣಗೊಳಿಸ್ಕೊಳ್ಳಿ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ವಿದ್ಯಾವಂತರಾಗಿ ಪ್ರಜ್ಞಾವಂತರಾಗಿ ಸಂಘಟನೆ ಮಾಡಿ ಹೋರಾಟ ಮಾಡಿ ಈ ತರ ಶಿಕ್ಷಣದ ಬಗ್ಗೆ ನಮ್ಗೆ ಹೇಳಿದಾರೆ ಹೊರತು ಬೇರೆ ನನಗೆ ಗೊತ್ತಿಲ್ಲ. ಇನ್ನು ಹೊಸದಾಗಿ ಏನಾದ್ರು ಹೇಳೋದಿದ್ರೆ ನಿಮ್ ಪಕ್ಷದವ್ರಿಗೆ ಹೇಳ್ಕೊಡಿ ಅಮಿತ್ ಶಾ ಅವರೇ, ಏನೇನು ಇಂಥ ಸ್ವರ್ಗಕ್ಕೆ ಹೋಗೋದು ಇವೆಲ್ಲಾನು ಸತೀಶ್ ಆಗಮನ ಅಂತ ಮಾಡಿಸ್ತಿದ್ರಿ ಹಿಂದೆ ತಮ್ಮ ಪಕ್ಷದ ಮುಖಂಡರುಗಳು ಹಿಂದೆ. ಸೊ ಇಂಥವೆಲ್ಲ ದೇಶದಲ್ಲಿ ಕೆಟ್ಟ ಬೀಜವನ್ನ ಬಿಚ್ಚತಕ್ಕಂಥ ಕೆಲಸವನ್ನ ನಿಲ್ಲಿಸಿ ಆಧುನಿಕ ಭಾರತವನ್ನ ಸದೃಢಗೊಳಿಸಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ನಿಷ್ಠಾವಂತ ಪಕ್ಷ ಅಧ್ಯಕ್ಷನಾಗಿ ನಿಮ್ಗೆ ನಾನು ನನ್ನ ಸಲಹೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ದೇಶ ಕಂಡಿರ್ತಕ್ಕಂಥ ಆಧುನಿಕ ಭಾರತದ ಅತ್ಯಂತ ಮಹಾನ್ ಚಿಂತಕ, ತತ್ವಜ್ಞಾನಿ, ರಾಜಕೀಯ ದಾರ್ಶನಿಕ ಅಂತ ಒಬ್ಬ ವ್ಯಕ್ತಿಯನ್ನು ಇಡೀ ಪ್ರಪಂಚನೇ ಒಪ್ಕೊಂಡ್ಬಿಟ್ಟಿದೆ. ಅಂತ ವ್ಯಕ್ತಿಯ ಸ್ಮರಣೆಯನ್ನ ದಿನ ಮಾಡದೆ ಇನ್ ಯಾವ ದಾಸೆಯನ್ನು ಮಾಡಬೇಕು ಅಂತ ಪ್ರಶ್ನೆ ಹೇಳಿದ್ರೆ, ಪ್ರತಿಯೊಬ್ಬನೂ ಮಾಡಿದ್ರೆ ಒಂದಷ್ಟು ಅವನ ದೇಹದಲ್ಲಿ, ಅವನ ಮನಸ್ಸಿನಲ್ಲಿ, ಅವನ ಆತ್ಮದಲ್ಲಿ ಒಂದಷ್ಟು ಘನತೆ ಹೆಚ್ಚುತ್ತದೆ. ಇಡೀ 1000 ವರ್ಷಗಳ ಮಾನಸಿಕ ಮತ್ತು ಬೌದ್ಧಿಕ ದಾಸ್ಯದಿಂದ ಹೊರಗೆ ಬರಲಿಕ್ಕೆ ಅಂಬೇಡ್ಕರ್ ಅವರೇ ಸ್ಫೂರ್ತಿ. ನಿಂತು ಸ್ವಂತಿಕೆಯಿಂದ, ಬುದ್ಧಿಮತ್ತೆಯಿಂದ, ಯಾವ ಜಾತಿ ಧರ್ಮವನ್ನ ಆಧಾರ ಮಾಡಿಟ್ಕೊಳ್ಳದೆ ವ್ಯಕ್ತಿ ಘನತೆಯಿಂದ ಮಾತಾಡಿ ಒಬ್ಬ ನಾಯಕನಾಗ್ಬೋದು ಅಂತ ತೋರಿಸ್ಕೊಟ್ಟಂತ ಅಂಬೇಡ್ಕರ್ ಅವರು ಸ್ಫೂರ್ತಿಯಾಗದೆ ಅವರ ಹೆಸರನ್ನ ದಿನ ಹೇಳದೆ ಇನ್ ಯಾರ ಹೆಸರನ್ನು ಹೇಳ್ಬೇಕು? ಅಮಿತ್ ಶಾ ಅವ್ರ ಹೆಸರನ್ನು ಹೇಳ್ಬೇಕಾ? ಮೋದಿ ಅವ್ರ ಹೆಸರನ್ನು ಹೇಳ್ಬೇಕಾ? ಇಲ್ಲ RSS ಹೆಸರನ್ನು ಹೇಳ್ಬೇಕಾ? ಅದನ್ನ ಅವ್ರು ಹೇಳ್ಬೇಕು. ನಿಜವಾಗ್ಲೂ ಬುದ್ಧಿವಂತರು ಯಾರು ಮಾತನಾಡ್ತಕ್ಕಂಥ ಮಾತಲ್ಲ, ಅದು ಅಹಂಕಾರದ ಪರಮಾವಧಿ ಅಂತಷ್ಟೇ ಹೇಳ್ಬೇಕು. ಅಂತ ಹೇಳಿದ್ರೆ ಅಹಂಕಾರ ಜಾಸ್ತಿ ಆದಾಗ ತಲೆಯಲ್ಲಿ ಸ್ವಲ್ಪ ಅದು ಜಿಡ್ಡುಗಡ್ತದೆ, ಆಗ ಕೆಲವೊಮ್ಮೆ ಮಿದುಳು ಸರಿಯಾಗಿ ಕೆಲಸ ಮಾಡಲ್ಲ. ಆದ್ರಿಂದ ಸ್ವಲ್ಪ ಪರೀಕ್ಷೆ ಮಾಡಿಸ್ಕೋಬೇಕು, ಯಾತಕ್ಕಾಗಿ ಈ ಮಿದುಳು ಹಿಂಗ್ ಕೆಲಸ ಮಾಡ್ತಾ ಇದೆ. ಅಂಬೇಡ್ಕರ್ ಅವ್ರ ಬಗ್ಗೆ ಈಗ ಮಾತಾಡ್ಬೇಕಿದ್ರೆ, ಅಂಬೇಡ್ಕರ್ ಅವರು ಬರೀ ಭಾರತಕ್ಕೆ ಸೇರಿದ ವ್ಯಕ್ತಿ ಅಲ್ಲ, ಇಡೀ ಪ್ರಪಂಚಕ್ಕೆ ಆತ ಒಬ್ಬ ಮಾದರಿ. ಇವತ್ತು ಅಂಬೇಡ್ಕರ್ ಇಲ್ಲದಿದ್ರೆ ಈ ದೇಶದಲ್ಲಿ ದಲಿತರ ಪರಿಸ್ಥಿತಿ, ಹಿಂದುಳಿದವರ ಪರಿಸ್ಥಿತಿ, ಅಲ್ಪಸಂಖ್ಯಾತರ ಪರಿಸ್ಥಿತಿ ಹೇಗಿರ್ತಿತ್ತು ಅಂತಕ್ಕಂಥ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಪ್ರಾತಸ್ಮರಣೀಯರು ಮಾತ್ರ ಅಲ್ಲ, ಪ್ರತಿನಿತ್ಯ ಸ್ಮರಣೀಯರಾಗಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ಬಗ್ಗೆ ಹಂಗೆ ಮಾತಾಡ್ಬೇಕಿದ್ರೆ ಅದು ಯಾವ ಮಟ್ಟದ ಅಹಂಕಾರ, ದುರಹಂಕಾರ ಮತ್ತು ಅಜ್ಞಾನ ಅಂತ ಅವ್ರು ಹೇಳ್ಕೊಡ್ಬೇಕಷ್ಟೆ, ನಮ್ಗಂತೂ ಅರ್ಥ ಆಗಲ್ಲ.